ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು KL ರಾಹುಲ್ ಅವ್ರ ಬಗ್ಗೆ. ಯಾವ ಪ್ಲೇಯರ್ನ ಧೋನಿ 3 ಫಾರ್ಮೆಟ್ ಪ್ಲೇಯರ್ನ ಮಾಡ್ಬೇಕು ಅನ್ಕೊಂಡಿದ್ರು. ಅವರು ಒಂದು ಮ್ಯಾಚ್ ಆಡಿದ್ರೆ ಅಷ್ಟೊಂದು ಹೇಟರ್ಸ್ ಯಾಕೆ ಬರ್ತಾ ಇದ್ರು. ಟೀಮ್ ಇಂಡಿಯಾ ಬೌಲಿಂಗಲ್ಲಿ ಸೋತಿದ್ರು, ಟ್ರಾಲಿಂಗ್ ಮಾತ್ರ ರಾಹುಲೇ ಫೇಸ್ ಮಾಡಬೇಕಾಗಿತ್ತು. ಇದು ಯಾವ ರೇಂಜ್ಗೆ ರೀಚ್ ಆಗಿತ್ತು ಅಂದರೆ, ರಾಹುಲ್ ಬ್ಯಾಟಿಂಗೇ ಮಾಡದೆ ಕೀಪಿಂಗ್ ಫೀಲ್ಡಿಂಗ್ನಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಜನ ಬಿಡದೆ ಟ್ರೋಲ್ ಮಾಡ್ತಾನೆ ಇದ್ರು. ಈ ಎಲ್ಲ ಟ್ರೋಲರ್ಸ್ ಆ್ಯಂಡ್ ಹೇಟರ್ಸ್ಗೆ ಒಂದು ವರ್ಡ್ ಕೂಡ ಹೇಳ್ದೆ ಬೌನ್ಸ್ ಬ್ಯಾಕ್ ಮಾಡಿದ್ರು. ಆ ಟೈಮಲ್ಲಿ ಅವರ ಮೈಂಡ್ ಸೆಟ್ ಹೇಗಿತ್ತು ಎಲ್ಲವನ್ನು ನೋಡೋಣ ಅವರ ಒಂದು ಸ್ಟೋರಿಯಲ್ಲಿ. ರಾಹುಲ್ ಅವರ ತಂದೆ ಲೋಕೇಶ್ ಅವ್ರಿಗೆ ಕ್ರಿಕೆಟ್ ತುಂಬ ಇಷ್ಟ ಇರುತ್ತೆ. ಇವರು ಸುನಿಲ್ ಗವಾಸ್ಕರ್ ಅವರ ತುಂಬ ದೊಡ್ಡ ಫ್ಯಾನ್ ಆಗಿರ್ತಾರೆ. ಆದರೂ ಸ್ಟಾರ್ಟಿಂಗಲ್ಲಿ ರಾಹುಲ್ ಅಕಾಡೆಮಿಗೆ ಜಾಯಿನ್ ಮಾಡೋಕ್ಕೆ ಕೇಳಿದ್ರು, ಅವ್ರು ಒಪ್ಕೊಂಡಿರಲ್ಲ. ಬಟ್ ಗಲ್ಲಿ ಕ್ರಿಕೆಟ್ ಆಡುವಾಗ ನಿಮ್ಮ ಹುಡುಗ ನಮ್ಮ ಮನೆ ಎಲ್ಲ ವಿಂಡೋಸ್ನ ಹೊಡೆದಾಕ್ತಾನೆ ಅಂತ ನೈಮರ್ಸ್ ಬಂದು ಕಂಪ್ಲೇಂಟ್ ಮಾಡಿದಾಗ ಫೈನಲಿ 18 ಕಿಲೋಮೀಟರ್ ದೂರ ಇದ್ದ ಒಂದು ಕ್ರಿಕೆಟ್ ಅಕಾಡೆಮಿಗೆ KL ರಾಹುಲ್ ಅವ್ರನ್ನ ಜಾಯಿನ್ ಮಾಡಿಸ್ತಾರೆ. ಇವರ ಹೈಟ್ ತುಂಬ ಕಮ್ಮಿ ಇದ್ದಿದ್ದರಿಂದ ಕೋಚ್ ಇವರಿಗೆ ಬ್ಯಾಟಿಂಗ್ ಜೊತೆಗೆ ವಿಕೆಟ್ ಕೀಪಿಂಗ್ ಅನ್ನು ಕೂಡ ಕಲಿಸ್ತಾರೆ. ರಾಹುಲ್ ಕ್ವಿಕ್ ಲರ್ನರ್ ಆಗಿದ್ದರಿಂದ ಎಲ್ಲ ವಿಷಯಗಳನ್ನ ತುಂಬ ಚೆನ್ನಾಗಿ ಕಲ್ತ್ಕೋತಾರೆ ಬೇಗ. ರಾಹುಲ್ ಅವ್ರನ್ನ ಸೆಲೆಕ್ಷನ್ ಅಂಡರ್-13 ಆಗೋದಿಲ್ಲ. ಅವರು ನೆಕ್ಸ್ಟ್ ಮ್ಯಾಚ್ಗೆ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ಆ್ಯಂಡ್ ಸೆಲೆಕ್ಷನ್ ಕೂಡ ಆಗುತ್ತೆ. ಕರ್ನಾಟಕ ಅಂಡರ್-13 ಆಡ್ತಾ ಬ್ಯಾಕ್ ಟು ಬ್ಯಾಕ್ ಡಬಲ್ 100 ಸ್ಕೋರ್ ಮಾಡ್ತಾರೆ. ಅದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ. ಬಟ್ ಇಂಟ್ರೆಸ್ಟಿಂಗ್ ಅಲ್ಲಿ ಅದೇನೆಂದರೆ, ಅಲ್ಲೇ ಪ್ರಾಕ್ಟೀಸ್ ಮಾಡ್ತಿದ್ದ ರಾಹುಲ್ ದ್ರಾವಿಡ್ ರಾಹುಲ್ ಹತ್ರ ಬಂದು ಅಪ್ರಿಷಿಯೇಟ್ ಮಾಡಿ ಕೆಲವೊಂದು ಟೆಕ್ನಿಕ್ಸನ್ನು ಹೇಳ್ಕೊಟ್ಟು ಹೋಗ್ತಾರೆ. ಈ ಮೋಟಿವೇಶನಿಂದ ರಾಹುಲ್ ಅವರು ತುಂಬ ಖುಷಿ ಆಗ್ತಾರೆ. 18 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಅಪ್ ಆ್ಯಂಡ್ ಡೌನ್ ಮಾಡೋದು ಅವ್ರಿಗೆ ತುಂಬ ನಾರ್ಮಲ್ ಆಗೋಗಿರುತ್ತೆ. ಹಾರ್ಡ್ ವರ್ಕ್ನಿಂದ 2010-11 ರಂಜಿ ಟ್ರೋಫಿಯಲ್ಲಿ KL ರಾಹುಲ್ ಅವರು ಡೊಮೆಸ್ಟಿಕ್ ಕ್ರಿಕೆಟ್ಗೆ ಡೆಬ್ಯೂ ಮಾಡ್ತಾರೆ ಆ್ಯಂಡ್ ಪರ್ಫಾರ್ಮೆನ್ಸ್ನ ಬೇಸಿಸ್ ಮೇಲೆ ಅದೇ ವರ್ಷ ವರ್ಲ್ಡ್ ಕಪ್ ಆಡೋದಕ್ಕೆ ಸೆಲೆಕ್ಟ್ ಆಗ್ತಾರೆ. ಅದೇ ಆ ವರ್ಲ್ಡ್ ಕಪ್ಪಲ್ಲಿ ಅವರ ಪರ್ಫಾರ್ಮೆನ್ಸ್ ತುಂಬಾ ಆವರೇಜ್ ಆಗಿರುತ್ತೆ. ಇದರಿಂದ ನೆಕ್ಸ್ಟ್ ರಂಜಿ ಟ್ರೋಫಿಯಿಂದನೂ ಡ್ರಾಪ್ ಮಾಡಿಬಿಡ್ತಾರೆ. ಇಂಜುರಿ ಕೂಡ ಆಗಿಬಿಡುತ್ತೆ. ಈ ಪಾಯಿಂಟ್ನಲ್ಲಿ ಯಾರಿಗಾದರೂ ನಾನು ಇದನ್ನು ಕಂಟಿನ್ಯೂ ಮಾಡೋದು ಸರಿನಾ, ನಾನು ಇದನ್ನು ಮಾಡಬೇಕಾ ಅಂತ ಡೌಟ್ಸ್ಗಳು ಬಂದೇ ಬರುತ್ತೆ. ಮೇ ಬಿ ರಾಹುಲ್ ಅವ್ರಿಗೂ ಬಂದಿರ್ಬೋದು. ಆದರೂ ಪುಷ್ ಮಾಡ್ತಾ ಕಾನ್ಸಂಟ್ರೇಟ್ ಮಾಡ್ತಾ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. 2014 ಬಾರ್ಡರ್ ಗವಾಸ್ಕರ್ ಟ್ರೋಫಿಗೆ ಇಂಡಿಯನ್ ಟೀಮ್ನ ಸೆಲೆಕ್ಷನ್ ಆಗ್ತಾ ಇರುತ್ತೆ. ಆದರೆ ನಮಗೆ ದಿಲೀಪ್ ಟ್ರೋಫಿಯ ಫೈನಲ್ನಲ್ಲಿ 2 ಇನ್ನಿಂಗ್ಸ್ಗೆ ರಾಹುಲ್ ಸೆಂಚುರಿ ಸ್ಕೋರ್ ಮಾಡ್ತಾರೆ. ಸೆಲೆಕ್ಟರ್ ಈ ಗ್ರೇಟ್ ಪ್ಲೇಯರ್ಸ್ನ ಬಿಟ್ಟು ರಾಹುಲ್ನ ಬ್ಯಾಕಪ್ ಓಪನರ್ ಆಗಿ ರಾಹುಲ್ನ ಆಸ್ಟ್ರೇಲಿಯಾ ಟೂರ್ಗೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆದರೆ ಡೆಬ್ಯೂ ಮ್ಯಾಚ್ನ 2 ಇನ್ನಿಂಗ್ಸ್ನಲ್ಲಿ KL ರಾಹುಲ್ ಅವರು ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾರೆ. ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ KL ರಾಹುಲ್ಗೆ ಹಾಂಟೆಡ್ ಪ್ಲೇಸ್ ಅನ್ನೋ ರೀತಿ ಫೀಲ್ ಆಗ್ತಾ ಇರುತ್ತೆ. ಗಂಭೀರ್ ಆ್ಯಂಡ್ ಸೇವಾಗತ್ ಓಪನರ್ಸ್ ಆಗಿ ಬಿಟ್ಟಿದ್ದನ್ನ ತಪ್ಪ ಅಂತ ಸೆಲೆಕ್ಟರ್ಸ್ ಅವರು ಥಿಂಕ್ ಮಾಡ್ತಿರುವಾಗಲೇ ಶಿಖರ್ ಧವನ್ ಅವರ ಅಬ್ಸೆನ್ಸಿಂದ 4th ಪ್ಲೇಸ್ನಲ್ಲಿ ಮತ್ತೆ ಚಾನ್ಸ್ ಸಿಗುತ್ತೆ. ಅದು ಕೂಡ ಓಪನಿಂಗ್ ಸ್ಪಾಟ್ನಲ್ಲಿ. ಮತ್ತು ಈ ಚಾನ್ಸನ್ನು ರಾಹುಲ್ ಅವರು ಪರ್ಫೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ತಾರೆ ಆ್ಯಂಡ್ ತಮ್ಮ ಫಸ್ಟ್ ಸೆಂಚುರಿನ ಸ್ಕೋರ್ ಮಾಡ್ತಾರೆ. ಇದು ಮುಗಿದ ಮೇಲೆ ರಂಜಿ ಟ್ರೋಫಿಯಲ್ಲಿ 100 ಶ್ರೀಲಂಕಾದ ಅಗೇನ್ಸ್ಟ್ 100 ವರ್ಲ್ಡ್ ಕ್ರಿಕೆಟಲ್ಲಿ ರಾಹುಲ್ ಅವರ ಹೆಸರು ಸದ್ದು ಮಾಡ್ತಾ ಇತ್ತು. ಆದರೂ ತುಂಬ ಕ್ವಶನ್ಸ್ ಫಾರ್ಮ್ ಆಗ್ತಾ ಇತ್ತು. ಇವರು ಟೆಸ್ಟ್ ಗೇಮ್ಗೆ ಮಾತ್ರ ಲಿಮಿಟೆಡ್ ಓವರ್ಸಲ್ಲಿ ಏನೂ ಆಗೋದಿಲ್ಲ, ಸ್ಟ್ರೈಕ್ ರೇಟ್ ಲೋ ಇದೆ, ಎಕ್ಸೆಟ್ರಾ ಅಂತ. ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಮತ್ತೊಂದು ಚಾನ್ಸ್ ಸಿಗುತ್ತೆ. ನಮ್ಮ RCB ರಾಹುಲ್ ಅವ್ರನ್ನ ಬೈ ಮಾಡುತ್ತೆ. ಆ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಇದೇ ಬೆಸ್ಟ್ ಟೈಮ್ ಅಂತ ರಾಹುಲ್ ಅವ್ರಿಗೂ ಗೊತ್ತಿತ್ತು. ಸಿಕ್ಕ ಚಾನ್ಸ್ನಲ್ಲೇ ರಾಹುಲ್ ಅವರು ಬ್ಯಾಕ್ ಟು ಬ್ಯಾಕ್ 50 ಸ್ಕೋರ್ ಮಾಡ್ತಾರೆ 3 ಸಲ. ಡೆಲ್ಲಿ ಕ್ಯಾಪಿಟಲ್ಸ್ನ ಅಗೇನ್ಸ್ಟ್ ಡೂ ಆರ್ ಡೈ ಮ್ಯಾಚ್ನಲ್ಲಿ ಸ್ಕೋರ್ ಮಾಡಿದಂಥ 38 ರನ್ಸ್ RCB ಕ್ವಾಲಿಫೈ ಆಗೋಕ್ಕೆ ತುಂಬ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಗಿತ್ತು. ಈ IPLನ ಪರ್ಫಾರ್ಮೆನ್ಸಿಂದ ಇಂಡಿಯಾದ ಒನ್ ಡೇ ಸೈಡ್ಗೆ ಡೆಬ್ಯೂ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಯಾರು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ ಈ ರೀತಿ ಆಗುತ್ತೆ ಅಂತ. ಡೆಬ್ಯೂ ಮ್ಯಾಚ್ನಲ್ಲೇ 100, ಬಟ್ ಇಲ್ಲಿಗೆ ಮುಗಿಯಲ್ಲ. ವೆಸ್ಟ್ ಇಂಡೀಸ್ನ ಅಗೇನ್ಸ್ಟ್ T20ಯಲ್ಲಿ ಕೂಡ 100 ಸ್ಕೋರ್ ಮಾಡಿ ಫಾಸ್ಟಾಗಿ 3 ಫಾರ್ಮೆಟ್ನಲ್ಲಿ 100 ಹೊಡೆದ ಬ್ಯಾಟರ್ ಆಗ್ತಾರೆ. ನಡೀತಾ ಇರೋ ಮ್ಯಾಚ್ನಲ್ಲೇ ಶೋಲ್ಡರ್ ಇಂಜುರಿ ಆಗುತ್ತೆ. ಈ ಒಂದೊಂದು ಶಾಟ್ನಲ್ಲೂ ಆಡಿದಷ್ಟು ಶೋಲ್ಡರ್ ಡಿಸ್ಕೊಲೊಕೇಟ್ ಆಗ್ತಾ ಇರುತ್ತೆ. ಮೆಡಿಸನ್ ತಗೊಂಡು ಆ ಪೂರ್ತಿ ಸೀರೀಸ್ ಆಡಿ 6 ಬ್ಯಾಕ್ ಟು ಬ್ಯಾಕ್ 50 ಸ್ಕೋರ್ ಮಾಡ್ತಾರೆ. ಇದು ಇಂಡಿಯಾಗೆ ಸೀರೀಸ್ ಗೆಲ್ಲೋಕೆ ಹೆಲ್ಪ್ ಮಾಡುತ್ತೆ. ಇನ್ನು ರಾಹುಲ್ ಯಾವಾಗ ಬೇಕಾದರೂ ಯಾವ ಫಾರ್ಮೆಟಲ್ಲಿ ಬೇಕಾದರೂ ಗೇಮ್ ಚೇಂಜ್ ಮಾಡೋ ಪ್ಲೇಯರ್ ಆಗಿರ್ತಾರೆ. ಟೀಮ್ ಇಂಡಿಯಾ ಒಬ್ಬ ಟ್ರಸ್ಟೇಬಲ್ ಬ್ಯಾಟರ್, ಟೀಮ್ ಒಂದು ಟ್ರಸ್ಟೇಬಲ್ ಪ್ಲೇಯರ್ ಅಂತ ಅನ್ಕೊಂಡಿರುತ್ತೆ. ಬಟ್ ಆಗಲೇ ಆ ಶೋಲ್ಡರಿಂದ ರಿಕವರಿ ಆಗೋಕ್ಕೆ 2017 ಚಾಂಪಿಯನ್ ಟ್ರೋಫಿ ಮತ್ತು IPL ಸೀಸನಿಂದನೂ ರೂಲ್ಡ್ ಔಟ್ ಆಗಿರ್ತಾರೆ. ಕಮ್ ಬ್ಯಾಕ್ ಮಾಡೋಕ್ಕೆ ಬಂದಾಗ ಮೊದಲು ಸೌತ್ ಆಫ್ರಿಕಾದ ಅಗೇನ್ಸ್ಟ್ ತುಂಬ ಟೆರಿಬಲ್ ಆಗಿ ಫೇಲ್ ಆಗ್ತಾರೆ. ನಂತರ ಇಂಗ್ಲೆಂಡಿನ ಟೂರ್ನಲ್ಲಿ 100 ಸ್ಕೋರ್ ಮಾಡಿದ್ರೂ ಬಾಕಿ ಎಲ್ಲ ಇನ್ನಿಂಗ್ಸ್ನಲ್ಲಿ ಫೇಲ್ ಆಗಿರ್ತಾರೆ. ಆಗಲೇ ಮತ್ತೊಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಳ್ತಾರೆ. ಕಾಂಟ್ರವರ್ಸಿಯಿಂದ ಆಸ್ಟ್ರೇಲಿಯಾದ ಅಗೇನ್ಸ್ಟ್ ಮಿಡ್ ಸೀರೀಸಿಂದನೇ ಸಸ್ಪೆಂಡ್ ಮಾಡ್ತಾರೆ. 2 ಮ್ಯಾಚ್ಗಳ ಬ್ಯಾನ್ ಕೂಡ ಬೀಳುತ್ತೆ. ಇಂಡಿಯನ್ ಟೀಮ್ನ ಮೇಲೂ ತುಂಬ ಕ್ವಶನ್ಸ್ ರೈಸ್ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ರಾಹುಲ್ನ ಅಗೇನ್ಸ್ಟ್ ಆಗಿ ಟ್ರೋಲ್ಸ್ನ ಸುನಾಮಿ ಹೇಳುತ್ತೆ.
ಆ್ಯಂಡ್ ಇದು ರಾಹುಲನ್ನು ಕಂಪ್ಲೀಟಾಗಿ ಬ್ರೇಕ್ ಮಾಡಿಬಿಡ್ತು. ಇದರಲ್ಲೇನೋ ಮೂವ್ ಆಗಿ ರಾಹುಲ್ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅದು IPLನಲ್ಲಿ ಫಾಸ್ಟೆಸ್ಟ್ 50 ಸ್ಕೋರ್ ಮಾಡೋದಾಗಿರಲಿ, IPL ಮಾತ್ರ ಅಲ್ಲದೆ ಇಂಡಿಯನ್ ಟೀಮ್ಗೂ ಕೂಡ ತುಂಬ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಎಲ್ಲವೂ ಸರಿಯಾಗಿ ಹೋಗ್ತಾ ಇದೆ. T20ಯಲ್ಲಿ ಓಪನಿಂಗ್ ಮಾಡ್ತಾ ಇದ್ದರೆ ಒನ್ ಡೇನಲ್ಲಿ ಮಿಡಲ್ ಆರ್ಡರ್ ಓಪನರ್ಸ್ಗೆ ಇಂಜುರಿ ಆದರೆ ಒನ್ ಡೇನಲ್ಲೂ ಓಪನಿಂಗ್ ಮಾಡಬೇಕು. ಮಿಡಲ್ ಆರ್ಡರ್ನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದರೆ ನಂಬರ್ 6 ಅಥವಾ ನಂಬರ್ 7ಅಲ್ಲಿ ಫಿನಿಷರ್ ಆಗಿ ಇನ್ನಿಂಗ್ಸ್ನ ಫಿನಿಷ್ ಮಾಡಬೇಕು. ಟೀಮ್ಗೆ ಬ್ಯಾಲೆನ್ಸ್ ಬೇಕಂದರೆ ವಿಕೆಟ್ ಕೀಪಿಂಗ್ ಕೂಡ ಮಾಡಬೇಕು. ಓಪನಿಂಗ್ ಆಗಿರುವಂಥವ್ರನ್ನ ನಂಬರ್ 7 ತನಕ ಪುಷ್ ಮಾಡ್ತಾರೆ. ಬಟ್ ಇಂಟ್ರೆಸ್ಟಿಂಗ್ಲಿ ರಾಹುಲ್ ಎಲ್ಲ ಪೊಸಿಷನಲ್ಲೂ ತುಂಬ ಚೆನ್ನಾಗಿ ಆಡ್ತಾರೆ. ಟೀಮ್ಗೆ ಬೇಕಾದಂಥ ಓಪನಿಂಗ್, ಸ್ಟ್ರಗಲ್ ಮಾಡದಿರುವಂಥ ಇನ್ನಿಂಗ್ಸ್ನ ಹ್ಯಾಂಡಲ್ ಮಾಡೋದು, ಹ್ಯಾಂಡ್ ಫಿನಿಷಿಂಗ್ ಮತ್ತು ಅತಿಯಾದಂಥ ಎಕ್ಸ್ಪೆರಿಮೆಂಟ್ನಿಂದ ಅವರ ಇನ್ಕನ್ಸಿಸ್ಟೆನ್ಸಿ ಬಿಲ್ಡ್ ಆಗ್ತಾ ಹೋಯಿತು. ಇಂಜುರೀಸ್ ಕೂಡ ಹೆಚ್ಚಾಗ್ತಾ ಹೋಯಿತು. 2022 ವರ್ಲ್ಡ್ ಕಪ್ ಇದೇನಾದ್ರು ಫೇಲ್ ಆಗಿದೆ, ಅದು ಅವರ ಲಾಸ್ಟ್ ವರ್ಲ್ಡ್ ಕಪ್ ಆಗ್ತಾಯಿತ್ತು. ಅವ್ರಿಗೇನು ಭಯ ಇತ್ತು ಅದೇ ಆಗುತ್ತೆ. 6 ಮ್ಯಾಚಸ್ನಲ್ಲಿ 4 ಮ್ಯಾಚ್ನಲ್ಲಿ ಸಿಂಗಲ್ ಡಿಜಿಟ್ಗೆ ಔಟ್ ಆಗ್ತಾರೆ. ಮತ್ತೆ ಟ್ರೋಲಿಂಗ್, ಕ್ರಿಟಿಸಿಸಮ್ ಎಲ್ಲವೂ ಶುರುವಾಗುತ್ತೆ. IPLನಲ್ಲಿ RCB ಅಗೇನ್ಸ್ಟ್ ಆಡುವಾಗ ಮತ್ತೆ ಇಂಜುರಿ ಆಗುತ್ತೆ. ಡಾಕ್ಟರ್ಸ್ ಹೇಳಿರ್ತಾರೆ ಈ ಇಂಜುರಿಯಿಂದ ರಿಕವರಿ ಆಗೋಕ್ಕೆ ಮಿನಿಮಮ್ ಅಂದರೂ 5 ಮಂತ್ಸ್ ಬೇಕಾಗುತ್ತೆ ಅಂತ. ಯಾರದೇ ಸಪೋರ್ಟ್ ಇಲ್ಲದೆ ಅವರಿಂದ ನಡೆಯೋಕ್ಕೆ ಕೂಡ ಆಗ್ತಿರೋದಿಲ್ಲ. ಮತ್ತೊಂದು ವರ್ಲ್ಡ್ ಕಪ್ ಆಡಬೇಕು ಅನ್ನೋದು ಒಂದು ಡ್ರೀಮ್ ಅವ್ರಿಗೆ ಚೂರಾಗೋ ರೀತಿ ಕಾಣ್ತಾ ಇತ್ತು. ಆಗ ಮೇನ್ ವಿಕೆಟ್ ಕೀಪರ್ ಆದಂಥ ರಿಷಬ್ ಪಂತ್ನ ಕಾರ್ ಆಕ್ಸಿಡೆಂಟ್ ನಾವೆಲ್ಲರೂ ನೋಡಿದ್ವಿ. ಈಗ ಮತ್ತೆ BCCI ಅವರ ಆಪದ್ ಬಾಂಧವನಾದಂಥ ಅವ್ರ ಹತ್ರ ಹೋಗುತ್ತೆ. ಆ ಇಂಜುರಿನ 4 ತಿಂಗಳೇ ಸರಿ ಹೋಗಿ ವರ್ಲ್ಡ್ ಕಪ್ನ ಮೊದಲನೇ ಮ್ಯಾಚ್ನಲ್ಲೇ ಟಾಪ್ 1 ಕ್ಲಾಲಪ್ಸ್ ಆಗುತ್ತೆ. ಇಲ್ಲಿಂದ ವಿರಾಟ್ ಆ್ಯಂಡ್ ರಾಹುಲ್ ಇನ್ನಿಂಗ್ಸ್ನ ಹ್ಯಾಂಡಲ್ ಮಾಡ್ತಾ ಆ ಮ್ಯಾಚನ್ನು ಗೆಲ್ಲಿಸ್ತಾರೆ. ಆಲ್ಮೋಸ್ಟ್ ಎಲ್ಲ ಮ್ಯಾಚಸ್ನಲ್ಲಿ ರಾಹುಲ್ ಬ್ಯಾಟಿಂಗಿಂದ ಅಥವಾ ಕ್ಲಬ್ಸ್ನಿಂದ ಕಾಂಟ್ರಿಬ್ಯೂಟ್ ಮಾಡ್ತಾನೆ ಇದ್ದರು. ಇಂಡಿಯಾ ಒಂದು ಮ್ಯಾಚ್ ಕೂಡ ಸೋಲದೆ ಫೈನಲ್ಗೆ ಹೋಗುತ್ತೆ. ಆದರೆ ಫೈನಲ್ನಲ್ಲಿ ಹೇಗೋ ರೆಸ್ಪಾನ್ಸಿಬಿಲಿಟಿ ತಗೊಂಡು 200 ಗಡಿ ದಾಟಿಸಿ ಅವರು ಔಟ್ ಆಗ್ತಾರೆ. ಆದರೆ ಆಸ್ಟ್ರೇಲಿಯಾ ಈಸಿಯಾಗಿ 150 ಕೋಟಿ ಜನರ ಆ ವರ್ಲ್ಡ್ ಕಪ್ನ ಡ್ರೀಮ್ನ ಚೂರು ಮಾಡಿ ವರ್ಲ್ಡ್ ಕಪ್ ಗೆಲ್ಲುತ್ತೆ. ರಾಹುಲ್ನ 66 ರನ್ಸ್ ಟೀಮ್ನ ಒಂದು ಡಿಫೆಂಡಬಲ್ ಟೋಟಲ್ ತನಕ ರೀಚ್ ಮಾಡಿಸಿದ್ರು ಜನರ ಫ್ರಸ್ಟ್ರೇಷನ್ ಎಲ್ಲ ಮತ್ತೆ ರಾಹುಲ್ ಮೇಲೆ ಬರುತ್ತೆ. ಬಟ್ ಈ ಸ್ಟೋರಿ ಇಲ್ಲಿಗೆ ಮುಗಿದಿದ್ರೆ ನಾವು ಈ ವಿಡಿಯೋನೇ ಮಾಡ್ತಿರ್ಲಿಲ್ಲ. ಈ ಟ್ರೋಲ್ಸ್ ಆ್ಯಂಡ್ ಕಮೆಂಟ್ಸ್ಗಳಿಗೆಲ್ಲ ಸಣ್ಣ ಆನ್ಸರ್ ಕೊಟ್ಟು ಏನು ಯೂಸ್ ಇಲ್ಲ ಅಂತ KL ರಾಹುಲ್ಗೂ ಗೊತ್ತಿತ್ತು. ಆ್ಯಂಡ್ 2025 ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಮತ್ತೆ ಬಂದು ಸೆಮಿಫೈನಲ್ನ ರೀಚ್ ಆಗಿರುತ್ತೆ. ಸೆಮಿಫೈನಲ್ನಲ್ಲಿ ಮತ್ತೆ ಅದೇ ಆಸ್ಟ್ರೇಲಿಯಾ 264 ರನ್ಸ್ ಒಂದು ಟಾರ್ಗೆಟ್ ಕೊಡುತ್ತೆ. ಇಂಡಿಯಾನ ಚೇಸ್ ಮಾಡುವಾಗ ಅಲ್ಲಿ ವಿಕೆಟ್ಸ್ ಬೀಳುತ್ತೆ. ವಿರಾಟ್ ಮತ್ತು ಶ್ರೇಯಸ್ ಅಯ್ಯರ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿರ್ತಾರೆ. ಆದರೆ ರಾಹುಲ್ ಬರುವಾಗ 178ಕ್ಕೆ 4 ವಿಕೆಟ್ಸ್. ಈ ಸಿಚುವೇಶನ್ಗೆ ಅಕಾರ್ಡಿಂಗ್ ಆಗಿ ರಾಹುಲ್ ತುಂಬ ಪೇಷನ್ಸ್ ತೋರಿಸ್ತಾ ಮತ್ತೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾರೆ. ಆ ವರ್ಲ್ಡ್ ಕಪ್ನಲ್ಲಿ ಮಾಡೋಕ್ಕಾಗದಿರೋಂಥ ಫಿನಿಷಿಂಗ್ನ ಅವರು 8 ತನಕ ಇದ್ದು ಮಾಡ್ತಾರೆ. ಇನ್ನು ಫೈನಲ್ನಲ್ಲಿ ನ್ಯೂಜಿಲ್ಯಾಂಡ್ 251 ರನ್ಸ್ನ ಟಾರ್ಗೆಟ್ ಕೊಟ್ಟಿರುತ್ತೆ. ಈ ರೋಹಿತ್ ಶರ್ಮಾ 2 ಸ್ಟಾರ್ ಕೊಡ್ತಾರೆ. ಆದರೆ ಮತ್ತೆ ರಾಹುಲ್ ಬರುವಾಗ 183ಕ್ಕೆ ಮತ್ತೆ ವಿಕೆಟ್ಸ್ ಹೋಗಿರುತ್ತೆ. ರೋಹಿತ್ ಶರ್ಮಾ ಸೂಪರ್ ಸ್ಟಾರ್ಟ್ ಕೊಡ್ತಾರೆ. ಆದರೆ ಮತ್ತೆ ರಾಹುಲ್ ಬರುವಾಗ 183ಕ್ಕೆ 4 ವಿಕೆಟ್ಸ್ ಹೋಗಿರುತ್ತೆ. ಟೀಮ್ನ ಮೇಲೆ ಮತ್ತೆ ಪ್ರೆಷರ್ ಬಿಲ್ಡ್ ಆಗುತ್ತೆ ಅನ್ನೋಷ್ಟರಲ್ಲೇ ರಾಹುಲ್ ಮೂಮೆಂಟಮ್ನ ಶಿಫ್ಟ್ ಮಾಡಿ ಮತ್ತೆ ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತಾರೆ. 2 ಸಲ ಹಾರ್ಟ್ ಬ್ರೇಕ್ ಮಾಡಿದಂಥ 2 ಟೀಮ್ನ ಅಗೇನ್ಸ್ಟ್ ನಾಟ್ಔಟ್ ಆಗಿದ್ದು ಚಾಂಪಿಯನ್ಸ್ ಟ್ರೋಫಿನ ಗೆಲ್ಲೋಕೆ ತುಂಬ ಇಂಪಾರ್ಟೆಂಟ್ ಆಗಿ ರೋಲ್ ಪ್ಲೇ ಮಾಡ್ತಾರೆ. In moments like this and big games, it's more about holding your composure, which we all know about it, but it's not easy. But happy to win this and happy to get over the line this time. ಸೊ ಇದಾಗಿತ್ತು ನಮ್ಮ ಕನ್ನಡದ KL ರಾಹುಲ್ ಅವ್ರನ್ನ ಸ್ಟ್ರಗಲ್, ಪ್ಯಾಷನ್ ಆ್ಯಂಡ್ ಡಿಟರ್ಮಿನೇಷನ್ನ ಸ್ಟೋರಿ. ಸೊ ಈ ಲೈಫ್ ಎಷ್ಟೇ ಸಲ ಟೆಸ್ಟ್ ಮಾಡಿದ್ರು ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಶೋ ಮಾಡಿದಂಥ ಒಂದು ಸ್ಟೋರಿ. ಈ ಸ್ಟೋರಿಯಿಂದ ಸಣ್ಣ ಕಲಿತಿರೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇದೇ ಥರ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ನಮ್ಮ ಚಾನಲ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.